ಅದೇ ಈ ಸುವ್ಯವಸ್ಥೆ ಈ ಜಾಗದಲ್ಲಿ ಅಂದ್ರೆ ನಮ್ಮ ನಗರದ ಪ್ರದೇಶದಿಂದ ಹೊರಗಡೆ ಮಾಡಿರೋದು ನಮಗೆ ಸರಿ ಅನ್ಸುತ್ತೆ. ಬಟ್ ನಮಗೆ ಮೇಡಮ್ಗೆ ತಿಳಿಸ್ಬೇಕಾಗಿರೋದು ಏನಂದ್ರೆ, ಈ ಕ್ರಿಮೇಷನ್ ಆದ್ಮೇಲೆ ಶ್ರಾದ್ದ ಕಾರ್ಯಕ್ರಮಗಳು ಏನಿರುತ್ತೆ, ಈ ಶ್ರಾದ್ದ ಬರಲ್ಲ, ಅದು 10 ದಿವಸದ ಕಾರ್ಯಕ್ರಮಗಳು 9, 10, 11 ವೈಕುಂಠ ಸಮಾರಾಧನೆ. ಇದಕ್ಕೆ ಪ್ರತ್ಯೇಕವಾಗಿ ನೀವು ಹೇಳ್ದಂಗೆ ನೀರಿರೋ ಜಾಗದಲ್ಲಿ ಹತ್ತಿರದಲ್ಲಿ ಸಮೀಪದಲ್ಲಿ ರೆಸಿಡೆನ್ಷಿಯಲ್ ಏರಿಯಾಸ್ ಅಲ್ಲಿ ಯೂಶಲಿ ಅಂದ್ರೆ ಸ್ವಲ್ಪ ಸಿಟಿಯಿಂದ ಹೊರಗಡೆ ಮಾಡಿದ್ರೆ, ನೀವು ಸ್ವಲ್ಪ ಪಾರಂಡಳ್ಳಿ PDO ನಮ್ಮ ಪಂಚಾಯತ್ ಆಫೀಸ್ ಆ ಕಡೆ ಕೆರೆ ಇದೆ, ಅಲ್ಲಿ ಸ್ವಲ್ಪ ಚಿಕ್ಕದಾಗಿ ನೀವು ನಮ್ಗೆ ಜಾಗ ಮಾಡಿಕೊಟ್ರೆ ನಾವು ಕಟ್ಕೊಂಡು ಕಟ್ಕೊಳ್ತೀವಿ. ಅದೊಂದು ಯಾಕಂದ್ರೆ ನಮ್ಮ ಬ್ರಾಹ್ಮಣರಿಗೆ ಮತ್ತೆ ಬೇರೆಯವರು ಈ ಲಿಂಗಾಯತರು ಇವ್ರಿಗೂ ನಾನು ಆ ಜಾಗನ ಗುರ್ತಿಸಿ ನಿಮ್ಗೆ ಅದು ಸೌಕರ್ಯ ಮಾಡ್ಲಿಕ್ಕೆ ಮಾಡ್ತೀನಿ. ಇಲ್ಲೂ ಇವರು ರಮೇಶ್ ಇದೆ. ಇನ್ನೊಂದು ಯಾಕೆ ಅಂತ ಇಲ್ಲ, ಇದು ನಮ್ಗೆ ವೆರಿ ಎಸೆನ್ಷಿಯಲ್ಲು. ಪೊಲ್ಯೂಷನ್ನು ಇದು ಅದೆಲ್ಲ ಒಂದು ಕಡೆ, ಇಕನಾಮಿಕಲ್ ಬರ್ಡನ್ ಒಂದು ಕಡೆ. ಒಂದು ಇದು ಕ್ರಿಮೇಟೋರಿಯಂ ಒಂದು ಮಾಡಬೇಕಾದ್ರೆ ಇಟ್ ಟೇಕ್ಸ್ ಅಟ್ಲೀಸ್ಟ್ 15,000 to 20,000 rupees. ಬಟ್ ಇಲ್ಲಿ ಮಾಡಿದರೆ ಈವನ್ ಇಫ್ ದೆ ಫಿಕ್ಸ್ ಸಮ್ ಚಾರ್ಜಸ್ಸು ಅದು ಕಮ್ಮಿ ಇರುತ್ತೆ, ಭಾಳ ಅನುಕೂಲ ಆಗುತ್ತೆ. ಒಂದು ಎರಡನೇದು ನಮಗೆ ಏನಂದರೆ, ಈ ಫೈರ್ ವುಡ್ಡು ಬ್ರಿಕ್ಸ್ ಎಲ್ಲ ಫೈರ್ ಎಲ್ಲ ಯೂಸ್ ಮಾಡ್ತೀವಿಲ್ಲ, ಅವು ಮಾಡಿದರೆ ಹಿಂಸೆ, ಇದು ಬಂದು ಅಹಿಂಸೆನಿಂದ ಮಾಡ್ಬೋದು. ಸೊ ಈ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ನಾವು ಜೈನ್ಸ್ ಪರವಾಗಿ ವಿ ಆರ್ ವೆರಿ ಒಬ್ಲೈಸ್ಡ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಮ್ಯಾಮ್. ಥ್ಯಾಂಕ್ ಯು. ರೇಟ್ಸು ಮಾಡಲೇಬೇಕು. ಇದು ಇದಾಗಿದ್ರೆ ನಮಗೆ ಇನ್ನೂ ಯಾರ ಹತ್ರ ಹೋಗ್ಬೇಡಿ. ಲಕ್ಷ್ಮೀ ನಾರಾಯಣ ಧ್ಯಾನ ಅಯಂ ಮುಹೂರ್ತ ಸುಮುಹೂರ್ತೋ ಸ್ಮಿತ್ಯನ ಗೃಹಂತು ಸುಮುಹೂರ್ತೋ ಜೋರಾಗಿ ಒಂದು ಚಪ್ಪಾಳೆ. ದೈವಬಲಂ ತದೇವ ಲಕ್ಷ್ಮೀಪತೆ ಅಂಗ್ರೀಗುಂ ಸ್ಮರಾಮಿ ಮುಹೂರ್ತಮಸ್ತು. ಬಸವನ ಹುಳ KGF ನ ಬಹಳ ವರ್ಷಗಳ ಇದು ಬೇಡಿಕೆ ಆಗಿತ್ತು. ಆದ್ರೆ ವ್ಯವಸ್ಥಿತವಾಗಿ ಇವರಿಗೆ ನಾವು ಜೈನ್ಸ್ ಇರ್ಬೋದು, ವಿಶ್ವಕರ್ಮ ಇರ್ಬೋದು, ವೈಶ್ಯಾಸ್ ಇರ್ಬೋದು, ಅವರಿಗೆ ನಾವು ಕ್ರಿಮಿಟೋರಿಯಲ್ ಹಾಲ್ನ ಮಾಡೋದಕ್ಕೆ ಆಗಿರ್ಲಿಲ್ಲ. ಕಳೆದ 20 ವರ್ಷಗಳ ಬೇಡಿಕೆ ಆಗಿತ್ತು. ಆಮೇಲೆ ಇಲ್ಲಿ ಯಾರೋ ಒಂದು ಹೆಣ್ಮಗು ಸಿಟ್ಟಿಂಗ್ ಕೌನ್ಸಿಲರೇ ತೀರ್ಕೋತಾರೆ. ಮಳೆಯಲ್ಲಿ ಬರೋವಾಗ ಪಾಪ ಕೌನ್ಸಿಲರು ತುಂಬಾ ಸತಿ ಹೇಳ್ತಾರೆ, ನೋಡಿ ನಮಗೆ ಇದನ್ನ ಹೊರ್ಕೊಂಡು ಹೋಗ್ಲಿಕ್ಕೆ ಆ ದಾರಿ ಇಲ್ಲದೆ ಇರೋಂಥ ಕಷ್ಟದ ಪರಿಸ್ಥಿತಿ ಇದೆ, ಹೇಗಾದ್ರೂ ಮಾಡಿ ಇಲ್ಲೊಂದು ಒಳ್ಳೆ ಕ್ರಿಮಿಟೋರಿಯಲ್ ಹಾಲ್ ಮಾಡಬೇಕು ಅಂತಂದ್ಬಿಟ್ಟು ನಮಗೆ ಅವಾಗ ಆಂಡರ್ಸನ್ ಪೇಟಲ್ಲಿ ಅವ್ರ ಕೌನ್ಸಿಲರ್ ಇರ್ತಾರೆ, ಅವ್ರ ಮನೆಯವ್ರು ತೀರೋಗ್ತಾರೆ, ಏನೋ ನವೀನ್ ಜೈನ್ ಮನೆಯವ್ರು ತೀರೋದಾಗ ಅವರು ಪಾಪ ನೋವಿಂದ ಹೇಳಿರ್ತಾರೆ, ಇದು 3,60,00,000 ಇಲ್ಲೆಲ್ಲೂ ಟೆಂಡರ್ ಕರೀತಾ ಇಲ್ಲ, DMAL ಟೆಂಡರ್ ಕರೀತಾ ಇದ್ದಾರೆ. KGFಗೆ ಮತ್ತೆ ಕೋಲಾರ್ಗೆ ಒಂದೇ ಹತ್ರ 8 ಕೋಟಿ ಅನುದಾನದಲ್ಲಿ ಇದು ಕ್ರಿಮಿಟೋರಿಯಲ್ ಹಾಲ್ ಆಗ್ತಾ ಇರೋದು. 40x40 ಡೈಮೆನ್ಷನ್ ಅಲ್ಲಿ ಹಾಲು, ಆ ಮಿಷಿನರಿ, ಆ ಕಂಪ್ಲೀಟ್ ಸೆಟಪ್ ಹೇಗ್ ಬೆಂಗಳೂರಲ್ಲೆಲ್ಲ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಸ್ನಾನ ಮಾಡೋದಕ್ಕೆ ಅಂದ್ರೆ ಅದು ವ್ಯವಸ್ಥಿತವಾಗಿ ಅದರದ್ದು ಏನೇನು ಆ ಪ್ರಾಜೆಕ್ಟ್ ಅಲ್ಲಿ ಬರುತ್ತೋ ಅವೆಲ್ಲಾನು ಕೂಡ ಇಲ್ಲಿ ಬರುತ್ತೆ. ಬಟ್ ನಮ್ಗೆ ಪಾರಳ್ಳಿ ಬಿಟ್ರೆ ಈ ಕಡೆ ನಾವು ಆಂಡರ್ಸನ್ ಪೇಟಲ್ಲಿ ದಾರಿ ಇಲ್ಲದೆ ಇರುವಂತ ಜಾಗದಲ್ಲಿ ಹೋಗಿ ಮಾಡೋದಕ್ಕಾಗ್ತಿತ್ತು. ದಾರಿಗೂ ನಾವು ಗ್ರಾಂಟ್ ನ ಮಾಡ್ಕೊಂಡಿದೀವಿ. ಸೊ ಇಲ್ಲಿ ವ್ಯವಸ್ಥಿತವಾಗಿ ನೀರು,
ಅಲ್ಲಿ ಬಂದಂಥವ್ರಿಗೆ ಆ ಸಂದರ್ಭದಲ್ಲಿ ಏನು ಹಿಂಸೆ ಆಗಬಾರ್ದು, ಆ ರೀತಿ ಎಲ್ಲ ಸೌಕರ್ಯ. ಬೋರ್ವೆಲ್ಸ್ ಡ್ರಿಲ್ ಮಾಡ್ತಾರೆ, 40x40 ಡೈಮೆನ್ಷನ್ ಅಲ್ಲಿ ಸ್ಟ್ರಕ್ಚರ್ ಬರುತ್ತೆ ಹಾಲ್ ತರ. ಅದಾದ್ಮೇಲೆ ಅದ್ರಲ್ಲಿ ಒಂದ್ ಕಡೆ ಅವರು ಆ ಮಿಷಿನರೀಸ್ನ ಎಲ್ಲಿ ಇದು ಮಾಡ್ಕೋಬೇಕು ಏನಂತ ತುಂಬಾ ಪ್ಲಾನ್ಡ್ ಆಗಿ 8 ಕೋಟಿ ಎರಡೂ ಜಾಗಕ್ಕೆ, ನಮ್ದು ಒಂದೇ KGF ಜಾಗಕ್ಕೆ 3,60,00,000 ಟೆಂಡರ್ ಕರೆದಿರೋದು. KGF ಅಲ್ಲಿ ಟೆಂಡರ್ ಕರೆದಿಲ್ಲ, DMA ಅಲ್ಲಿ ಟೆಂಡರ್ ಕರೆದಿದ್ದಾರೆ. ಇದು ಅಲ್ಲಿ ಯಾವುದೇ ವರ್ಕ್ ಆರ್ಡರ್ ಕೂಡ ಅವರೇ ಇಶ್ಯೂ ಮಾಡ್ತಾರೆ. ಸೊ ಒಂದು ಇದು ಟೆಂಡರ್ ಪ್ರೊಸೆಸ್ಸು ಕಂಪ್ಲೀಟ್ ಆಗಿದೆ. ಇದು ಟೆಂಡರ್ ಪ್ರೊಸೆಸ್ಸು ಕೆಲಸನೂ ಇಷ್ಟೇ ದಿನದಲ್ಲಿ ಆಗಬೇಕು ಅಂತ ಎಲ್ಲ ಪ್ರೋಸೆಸ್ ಅವ್ರು ಮಾಡಿದ್ದಾರೆ. ಅವರು ಇವಾಗ ಬಂದು ಕ್ಲೀನಿಂಗು ಮತ್ತು ಅದರದೆಲ್ಲ ಪ್ಲ್ಯಾನು ಅದೆಲ್ಲ ಅಪ್ರೂವಲ್ ಮಾಡಿಸ್ಕೊಂಡು ಬಂದಿದ್ದಾರೆ. ಕೆಲಸ ಮಾಡೋದು ಇಷ್ಟು ದಿನದಲ್ಲಿ ಮಾಡ್ತೀವಿ ಅಂತ ಇಲ್ಲಿ ಕಮಿಷನರು ಮತ್ತು AW ಸೂಪರ್ವಿಷನಲ್ಲಿ ಆ ಕೆಲಸ ಆಗುತ್ತೆ. ಇದಕ್ಕೆ ಬರೀ ಕ್ಲೀನಿಂಗ್, ಬರೀ ಕಾಂಪ್ಲೆಕ್ಸ್ ಮಾತ್ರ ಅಥವಾ ಇಲ್ಲಾಂದ್ರೆ ಕ್ಲೀನಿಂಗು ಅಥವಾ ಕಾಂಪೌಂಡ್ ಏನಾದ್ರು ಇದೆಲ್ಲ ಮಾಡ್ತೀರಾ? ಕ್ರಿಮಿಟೋರಿಯಂ ಹಾಲ್ ಅಂದ್ರೆ ಅದದೇ ಪ್ರಾಜೆಕ್ಟ್ ಮಾಡಿದ್ದಾರೆ. ಅದನ್ನ ಮಾತ್ರನೇ, ಅದಕ್ಕೆ ಹಾಲ್ ಬೇಕಾ, ಅದಕ್ಕೆ ನಿಮ್ಗೆ ಬೋರ್ವೆಲ್ ಬೇಕಾ, ಅದ್ ಸ್ನಾನ ಮಾಡೋ ಒಂದು ಸ್ನಾನದ ಗೃಹ ಬೇಕಾ, ಇಲ್ಲಿ ಅದ್ರದ್ದು ಏನೇನಿರುತ್ತೆ ಅವೆಲ್ಲ ಮುಗಿಸ್ಕೊಂಡು ಹೋಗ್ಲಿಕ್ಕೆ. ಅಂದ್ರೆ ಅವರು ಇಲ್ಲಿ ಪೂಜೆ ಮಾಡ್ಕೋತಾರೆ. ಯೂಶಲಿ ವೈಶ್ಯಾಸ್ ಧರ್ಮದಲ್ಲಿ ಏನ್ ಮಾಡ್ಬೋದು, ಅದಾದ್ಮೇಲೆ ಜೈನ್ಸ್ ಪದ್ಧತಿಯಲ್ಲಿ ಏನ್ ಮಾಡ್ಬೋದು, ಅವ್ರು ಇಲ್ಲಿ ತಗೊಂಡ್ ಬಂದ್ಮೇಲೆ ಅವ್ರಿಗೊಂದು ಪೂಜೆ ವಿಧಾನ ಇರುತ್ತೆ. ಅಗ್ನಿಸ್ಪರ್ಶ ಆಗಕ್ ಮುಂಚೆ ಅವ್ರದೇ ಆದದ್ ಒಂದ್ ಪದ್ಧತಿ ಇದಾವೆ. ಆ ಸಂಪ್ರದಾಯಗಳನ್ನ ನೆರವೇರಿಸ್ಲಿಕ್ಕೆ ಏನೇನ್ ಮಾಡ್ಬೇಕು ಅನ್ನೋಂಥದ್ದನ್ನ ಅವರು ಅದನ್ನೆಲ್ಲ ಪಟ್ಟಿ ಮಾಡಿದ್ದಾರೆ. ಸ್ನಾನ ಇರ್ಬೋದು, ನೀರ್ ವ್ಯವಸ್ಥೆ, ಸ್ನಾನದ ಗೃಹ, ಅದಾದ್ಮೇಲೆ ಅವ್ರ ಪೂಜೆ ಎಲ್ಲ ಮಾಡ್ಕೊಳ್ಳಿಕ್ಕೆ, ಮತ್ತೆ ತಂದಾಗ ಎಲ್ಲಿರ್ಬೇಕು, ಎಲ್ಲಿರ್ಬೇಕು, ಎಷ್ಟ್ ಜನ ಬಂದ್ರು ಕೂಡ ಎಲ್ಲ ಆ ಥರದ್ದೆಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಳ್ಳೋದಿಕ್ಕೆ. ಸೊ ಅದೆಲ್ಲ ಪ್ಲಾನ್ ಮಾಡಿ ಇದನ್ನ ಮಾಡಿದ್ದಾರೆ. ಆದ್ರೂ ನಮ್ಗೆ 3,60,00,000 ಎಲ್ಲ ವ್ಯವಸ್ಥಿತವಾಗಿ ಆಗತ್ತೆ. ಅದೆಲ್ಲ ನಿಮ್ಗೆ ಡೀಟೇಲ್ಸ್ ಆಮೇಲೆ ಕೊಡ್ತಾರೆ, ಅದದ್ದು ಪ್ರಿಂಟ್ಔಟ್ ಇದೆ, ಅದನ್ನ ಕೊಡ್ತಾರೆ. ಇದು ಒಂದು ಯಶಸ್ವಿಯಾಗಿ ಆಗಿರುವಂತ ಕೆಲಸ. ಸರ್ಕಾರಕ್ಕೆ ಬಹಳ ದಿನಗಳ ಹಿಂದೆನೆ ಪ್ರಸ್ತಾವನೆ ಹೋಗಿತ್ತು, ನಮ್ಮ KGFಗೆ ಈ ಥರದ್ದು ಒಂದು ಅವಶ್ಯಕತೆ ಇದೆ. ಬಹಳ ಜನ ಬಂದು ನಮ್ಮ ಹತ್ರ ಜೈನ್ಸ್ ಅವರ ಪಾರನಹಳ್ಳಿ ಕಡೆ ಎಲ್ಲ ಹೋಗ್ತಾ ಇದ್ರು. ತುಂಬಾ ಜನ ಅಲ್ಲಿ ನಮ್ಮ ಏರಿಯಾ ಎಕ್ಸ್ಟೆಂಡ್ ಆಗಿ KGF ಪಾರನಹಳ್ಳಿಗೆ ಈಗೇನು ಗ್ಯಾಪೇ ಇಲ್ಲ. ಹೋಗಿ KGF ನಗರ ಹೋಗಿ ಪಾರನಹಳ್ಳಿನೂ ಮುಟ್ಬಿಟ್ಟಿದೆ ಇವಾಗ ಎಲ್ಲ ಏರಿಯಾ ಅಲ್ಲಿ ಭಯ ಪಡ್ತಾರೆ. ಅದಕ್ಕೆ ಅದು ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ಮತ್ತು ಅವ್ರ ಕೆಲಸಗಳು ಏನಿದಾವೆ, ಅಗ್ನಿಸ್ಪರ್ಶ ಮಾಡೋವಾಗ ಅವ್ರದೇ ಆದ ವಿಧಿ ವಿಧಾನ ಮಂತ್ರ ಅವೆಲ್ಲ ಇರುತ್ತೆ. ಮಾಡ್ಕೊಳ್ಳೋದಿಕ್ಕೆ ಆ ವ್ಯವಸ್ಥಿತವಾಗಿ ಎಲ್ಲೂ ಸೌಕರ್ಯ ಇರಲಿಲ್ಲ. ಸೊ ಇದು ಒಂದ್ ಜಾಗ, ಅವ್ರ ಬೇಡಿಕೆಗಳು ಅವ್ರಿಗೆ ಆ ಸಂದರ್ಭದಲ್ಲಿ ಅವ್ರಿಗೊಂದು ಪೀಸ್ಫುಲ್ ಆಗಿರುವಂತ ಇದು ಶಾಂತಿಧಾಮ. ಇಲ್ಲಿ ಏನೇನ್ ಸೌಕರ್ಯ ಬೇಕು ಅಂತ ಪ್ಲಾನ್ ಮಾಡಿ ಇಂಜಿನಿಯರು, ಎಕ್ಸ್ಪರ್ಟು ಮತ್ತು ಇವ್ರಿಗೆಲ್ಲ ಒಂದು ಬೇಡಿಕೆಗಳು ಇರುತ್ತೆ, ಯಾವ ತರ ಅದನ್ನ ಅಗ್ನಿ ಸ್ಪರ್ಶ ಮಾಡುವಾಗ ಏನೇನಿರುತ್ತೆ. ಸೊ ಅದೆಲ್ಲಾನು ಪೂರ್ತಿ ಪ್ರಮಾಣದಲ್ಲಿ ಸೇರಿಸಿ ಮಾಡಿದ್ದಾರೆ ಅದು. ಸೊ ಅದನ್ನ ನಾನು ಸರ್ಕಾರಕ್ಕೂ ಧನ್ಯವಾದಗಳನ್ನು ಹೇಳ್ತೀನಿ. ಬಹಳ ಜನ ನನ್ನ ಜೊತೆ, ಇವರು ವಿಶ್ವಕರ್ಮ ಅವ್ರು ಇರ್ಬೋದು, ಜೈನ್ಸ್ ಅವ್ರು ಇರ್ಬೋದು, ವೈಶ್ಯಾಸ್ ಇರ್ಬೋದು, ಎಲ್ಲ ಅವ್ರದ್ದು ವಿಧಿ ವಿಧಾನ, ಅದು ಅವ್ರ ಸಂಪ್ರದಾಯಗಳವೆಲ್ಲ ಅವು ಮಾಡ್ಕೊಳ್ಳೋದಿಕ್ಕೆ, ಅವ್ರ ಸಂಪ್ರದಾಯಗಳನ್ನ ಪದ್ಧತಿನ ಅವರು ಮೊದ್ಲಿಂದಾನು ರೂಢಿ ಮಾಡ್ಕೊಂಡು ಬಂದಿರ್ತಾರೆ. ಅವರಿಗೆ ಅದೇನು ಅಗ್ನಿಸ್ಪರ್ಶ ಮಾಡಿದ್ರೇನೆ ಅವ್ರಿಗೆ ಮುಕ್ತಿ ಸಿಗತ್ತೆ ಅನ್ನುವಂಥ ನಂಬಿಕೆಯಿಂದ ಅವ್ರು ಬಂದಿರೋವಂಥವ್ರು. ಅದಕ್ಕೆ ವ್ಯವಸ್ಥಿತವಾಗಿ KGF ಅಲ್ಲಿ ಇಷ್ಟು ವರ್ಷ ಏನು ಸೌಕರ್ಯ ಇರಲಿಲ್ಲ, ಅನಾನುಕೂಲಗಳೇ ಜಾಸ್ತಿ ಇತ್ತು. ಈ ದಿನ ಅದನ್ನ ಫುಲ್ಫಿಲ್ ಮಾಡುವಂತ ಸಂದರ್ಭ ಬಂದಿದೆ. ಸರ್ಕಾರ ಅನುದಾನ ಕೊಟ್ಟಿದೆ, ಟೆಂಡರ್ ಮುಗ್ದಿದೆ, ಅದು ಕೆಲಸ ಎಕ್ಸಿಕ್ಯೂಟ್ ಮಾಡೋದು ಎರಡೂ ಕಡೆ ಒಬ್ಬರೇ ಮಾಡುವಂಥದ್ದಿದೆ. ನಾವಿಲ್ಲಿ ಅವ್ರಿಗೆ ಬೇಡಿಕೆ ಇಟ್ಟಿದ್ದೀವಿ, ಅರ್ಜೆಂಟಾಗಿ ಮಾಡಬೇಕು, ನಮಗೆ ಇದರ ಅವಶ್ಯಕತೆ ಜಾಸ್ತಿ ಇದೆ ಅಂತಂದು ಇಟ್ಟಿದ್ದೀವಿ. ನಮ್ಮ ಒಂದೇ ಒಂದು KGF ಅಲ್ಲಿ 3,60,00,000 ಸುಸರ್ಜಿತವಾಗಿ ಇವೆಲ್ಲ ಸೌಕರ್ಯಗಳನ್ನ ಮಾಡ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಅಧಿಕಾರಿಗಳಿಗೆ ಅವ್ರ ಹತ್ರ ಕ್ವಾಲಿಟಿ ಕೆಲಸ ಇನ್ ಟೈಮ್ ತಗೋಬೇಕು ಅಂತ ಅಷ್ಟೇ ನಾನು ಅವ್ರಿಗೆ ಮಾಹಿತಿ. ಒಂದ್ ನಿಮಿಷ ಇವ್ರು ಒಂದ್ ನಿಮಿಷ ಮಾಹಿತಿ ಕೊಟ್ಬಿಡ್ಲಿ, ಏನಾದ್ರು ಇದ್ರೆ ಮಾಹಿತಿ ಕೊಡಿ. ಬೆಳಗ್ಗೆಯಿಂದ ನೀವು ಕೊಳವೆ ಬಾವಿಗಳೆಲ್ಲ ಇದ್ರೆಲ್ಲ ಮಾಡಿದ್ರೆ ಏನು ಉದ್ದೇಶ? ಹಾಗೇನಲ್ಲ ನೋಡಿ, ನಾವು ಬೋರ್ವೆಲ್ಸ್ ಎಲ್ಲ ಡ್ರಿಲ್ ಮಾಡಿದಾಗ ನೀರ್ ಬಂದಿದ್ಯಾ ಇಲ್ವಾ ಅನ್ನೋ ಅಂತ ಒಂದ್ ಇದ್ರಲ್ಲೇ ಟೈಮ್ ಕಳೆದಿರ್ತೀವಿ. ನೀರ್ ಬಂತಾ ಇಲ್ವಾ, ಅದು ಕನೆಕ್ಷನ್ ಕೊಡೋ. ಇವತ್ ನಾನು ಕನೆಕ್ಷನ್ ಕೊಡೋ ಹತ್ರ ಜಾಗಕ್ಕೆ ಬರ್ತೀನಿ ಅನ್ನೋ ಒಂದು ಉದ್ದೇಶ ಏನಂದ್ರೆ, ಸಮ್ಮರ್ ಇದೆ, ನೀರೆಲ್ಲ ವ್ಯವಸ್ಥಿತವಾಗಿ ಕನೆಕ್ಷನ್ ಕೊಟ್ರೆ ಎಷ್ಟು ಮನೆಗೆ ನೀರು ಸಂಪರ್ಕ ಕೊಡ್ಬೋದು, ನೀರ್ ವ್ಯವಸ್ಥಿತವಾಗಿ ಇದೆಯಾ ಇಲ್ವಾ, ಬೋರ್ ಡ್ರಿಲ್ ಮಾಡಿದಾಗ ಮತ್ತೆ ನೀರ್ ಬಂದಿದ್ಯಾ ಇಲ್ವಾ ಅಂತ ಹೋಗಿ ನೋಡಕ್ ಆಗಿರಲ್ಲ. ನನ್ನ ಆಬ್ಸೆನ್ಸ್ ಅಲ್ಲೋ, ಕಮಿಷನರ್ ಆಬ್ಸೆನ್ಸ್ ಅಲ್ಲೋ, ಇವತ್ತು ನಾನು ಬರ್ತೀನಿ ಅಲ್ಲಿಗೆ ಅಂದಾಗ ಆ ಏರಿಯಾ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಅಲ್ಲಿ ನಾನು ಎಲ್ಲೂ ಆಡಂಬರ ಕಾರ್ಯಕ್ರಮ ಮಾಡಿ ಅಂತ ಹೇಳಿಲ್ಲ, ನಾನು ನೀರ್ ನೋಡ್ಬೇಕಾಗಿತ್ತು ಕಣ್ಣಲ್ಲಿ. ಇವತ್ತು ಸಮ್ಮರ್ ಇದೆ,
ಎಷ್ಟು ಮನೆಗಳಿಗೆ ಈ ನೀರು ಕೊಡೋದಕ್ಕೆ ವ್ಯವಸ್ಥಿತವಾಗಿ ಆಗುತ್ತೆ ಅನ್ನೋದಕ್ಕೆ ನಂಗೆ ಟೆಕ್ನಿಕಲ್ ಹ್ಯಾಂಡ್ ಅಂದ್ರೆ AW ಅವರು ಮತ್ತೆ ಅವ್ರ ಜೊತೆ ಎಷ್ಟು ಸಿಬ್ಬಂದಿ ಇರ್ತಾರೆ ಅವ್ರು ಪ್ಲಾನ್ ಮಾಡ್ತಾರೆ. ಇವತ್ತು 3 ಇಂಚ್ ನೀರು ಸಿಕ್ಕಿದ್ರೆ ಎಷ್ಟು ಮನೆಗೆ ಪ್ರತಿದಿನ ಎಷ್ಟು ಅವರ್ ನೀರು ಕೊಡ್ಬೋದು ಅದು ಅವರು ಪ್ಲಾನ್ ಮಾಡ್ಕೋತಾರೆ. ಅಷ್ಟೇ ವ್ಯವಸ್ಥಿತವಾಗಿ ನಾವಿವತ್ತು ಹಿಂದೆ ನಾವು ಬೋರ್ವೆಲ್ ಪೂಜೆ ಮಾಡುವಾಗ ನೀವೆಲ್ಲ ಬಂದಿದ್ರಿ. ಇವತ್ತು ಸಾಕ್ಷಿ ಏನಂದ್ರೆ ಆ ಬೋರ್ವೆಲ್ ಅಲ್ಲಿ ನೀರು ಸಿಕ್ಕಿದ್ಯಾ, ಯಾವ ಏರಿಯಾ ಇಶ್ಯೂ ಕಡಿಮೆ ಆಗುತ್ತೆ, ಎಲ್ಲಾ ಕಡೆ ನೀರ್ ಕಡಿಮೆ, ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿದಿದೆ ಅಂತಲ್ಲ, ನೀರಿನ ಸಮಸ್ಯೆ ಬಗೆಹರಿದಿದೆ. ಆದ್ರೆ ಅವ್ರು ಎಲ್ಲಾ ಕಡೆ ಕುಡಿಯೋ ನೀರಿಂದು RO ಪ್ಲಾಂಟ್ ಫಿಲ್ಟರ್ದು ಬೇಕು ನೀರು ಅಂತ ಎಲ್ಲಾ ಕಡೆ ಹೇಳ್ತಾನು ಬರ್ತಾ ಇದ್ರು. ನಾವು 100% ಎಲ್ಲಾ ಕಡೆ ಕುಡಿಯೋ ನೀರು ಕೊಟ್ಟಿದೀವಿ ಅಂತಲ್ಲ, ನೀರ್ ಕೊಟ್ಟಿದೀವಿ ಅನ್ನೋದಕ್ಕೆ ಇವತ್ತು ಸಾಕ್ಷಿ. ಸಮ್ಮರ್ ಅಲ್ಲೂ 900 ಫೀಟ್ ಹೋಗಿದೆ, ಅಷ್ಟು ಒಳ್ಳೆ ನೀರ್ ಸಿಕ್ಕಿದೆ. 1200 ಫೀಟ್ ಹೋಗಿತ್ತು, ಅಲ್ಲಿ ಎಲ್ಲೋ ಒಂದ್ ಕಡೆ ಮಾತ್ರ 1.5 ಇಂಚೋ 2 ಇಂಚ್ ಅಷ್ಟೇ ನೀರಿತ್ತು ಓರಿಯಂಟ್ ಲೈನ್ ಅಲ್ಲಿ. ಅದು ನಮ್ಗೆ ಸಾಕ್ಷಿ ಆಗ್ಬೇಕಾಗಿತ್ತು. ಬೋರ್ ಹಾಕಿರೋ ಜಾಗದಲ್ಲಿ ನೀರ್ ಸಿಕ್ಕಿದ್ಯಾ ಇಲ್ವಾ, ಪಂಪು ಮೋಟ್ರು ಅಳವಡಿಸಿದಾರ, ಅದು ಜನಗಳ ಸೇವೆಗೆ ಇಟ್ಟಿದಾರ, ಅದನ್ನ ಲೋಕಾರ್ಪಣೆ ಆಗಿದ್ಯಾ, ಜನಕ್ಕೆ ಸೇವೆ ಆಗ್ತಾ ಇದೆಯಾ, ಉಪಯೋಗ ಆಗ್ತಾ ಇದೆಯಾ, ಸತ್ಯ ಗೊತ್ತಾಗ್ಬೇಕಲ್ಲ. ಬೋರ್ ಕೊರಿದ್ರು, ಕನೆಕ್ಷನ್ ಕೊಟ್ರೋ ಇಲ್ವೋ, ಪವರ್ ಕನೆಕ್ಷನ್ ಎಲೆಕ್ಟ್ರಿಫಿಕೇಶನ್ ಆಗಿದೆಯಾ ಇಲ್ವಾ, ಇವೆಲ್ಲ ಹೇಗ್ ನೋಡ್ಕೊಳಕ್ಕಾಗತ್ತೆ. ಆ ಜಾಗಕ್ಕೆ ಬರ್ತೀನಪ್ಪ 10 ನಿಮಿಷ, ಸಮ್ಮರ್ ಇದೆ, ನಾವಿಷ್ಟು ಬೋರ್ ಕೊರ್ದಿದೀವಿ, ನೀರ್ ಸಿಕ್ಕಿದೆಯಾ ಇಲ್ಲ ಪಬ್ಲಿಕ್ದು ನಾನು ಮಾಹಿತಿ ತಗೋಬೇಕು ಅಂತ ಹೇಳಿದೀನಿ. ಸೊ ಕಮಿಷನರ್ ಕೆಲಸ, ಕಮಿಷನರು AW ಅವರು ಎಷ್ಟೋ ಕಡೆ ನೀರ್ ಸಿಕ್ಕಿದೆ, ಪವರ್ ಕನೆಕ್ಷನ್ಸ್ ಕೊಟ್ಟಿರಲ್ಲ, ನೀರ್ ಉಪಯೋಗ ಆಗ್ತಾ ಇರಲ್ಲ, ಹಾಗೆ ಇತ್ತು. ಇವಾಗ ನಾನು ಹೇಳಿದೆ ಸ್ಟ್ರಿಕ್ಟ್ ಆಗಿ, ನಾವ್ ಹಿಂದೆ ಎಷ್ಟು ಬೋರ್ ಕೊರ್ಸಿದೀವಿ, ನೀರ್ ಸಿಕ್ಕಿರೋ ಜಾಗದಲ್ಲಿ ಎಲೆಕ್ಟ್ರಿಫಿಕೇಶನ್ ಆಗಿದೆಯಾ, ನೀರ್ ಜನಕ್ಕೆ ಉಪಯೋಗ ಆಗ್ತಾ ಇದೆಯಾ, ನಂಗೆ ಬೇಕು ಮಾಹಿತಿ, ಬರ್ತೀನಿ ನಾನು ಆದಷ್ಟು ಜಾಗಕ್ಕೆ ಬರ್ತೀನಿ ಅಂತ ಹೇಳಿದ್ದೀನಿ. ಸಮ್ಮರ್ ಇದೆ, ನಮ್ ಡ್ಯೂಟೀಸ್ ಇದು, ಎಲ್ಲೆಲ್ಲಿ ನೀರ್ ಸಿಕ್ಕಿದೆ ಆ ಜಾಗದಲ್ಲಿ ಕನೆಕ್ಷನ್ಸ್ ಆಗಿದೆಯಾ ಇಲ್ವಾ ಅಂತ ಒಂದು ಸೂಪರ್ವಿಷನ್ ಮಾಡೋ ಅಂಥದ್ದು ನಮ್ ಡ್ಯೂಟಿ ಆಗಿರುತ್ತೆ. ಎಲ್ಲೆಲ್ಲಿ ನೀರಿಲ್ಲ, ಫೇಲ್ಯೂರ್ಸ್ ಆಗಿರುತ್ತೆ, ಅಲ್ಲಿ ಹೊಸ ಬೋರ್ವೆಲ್ ಕೊರ್ಸೋದಕ್ಕೂ ನಮಗೆ ಟಾಸ್ಕ್ ಫೋರ್ಸ್ ಅಲ್ಲಿ ಏನ್ ಪ್ರಾವಿಷನ್ ಇದೆ, DC ಹಂತದಲ್ಲಿ ನಾವು ಮೀಟಿಂಗ್ ಮಾಡಿದೀವಿ. ಮೊನ್ನೆ KDP ಮೀಟಿಂಗ್ ಅಲ್ಲಿ ಕುಡಿಯೋ ನೀರ್ದೇನೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಮಾತಾಡಿದೀವಿ. ಸಮ್ಮರ್ನ ಯಾವ ರೀತಿ ಕುಡಿಯೋ ನೀರಿನ ಸಮಸ್ಯೆ ಬರ್ದೇ ಇರೋಂಗೆ 35 ವಾರ್ಡ್ಸ್ದು ಜವಾಬ್ದಾರಿಯಿಂದ ನೋಡ್ಬೇಕು ಅನ್ನೋಂಥದ್ದು. ಮೈನಿಂಗ್ ಏರಿಯಾ ಅಲ್ಲಿ ತುಂಬಾ ದೂರ ಮನೆಗಳಿರುತ್ತೆ, ಅಲ್ಲಿಗೆ ಯಾವ ತರ, ನಾನ್ ಮೈನಿಂಗ್ ಏರಿಯಾ ಅಲ್ಲಿ ಯಾವ ತರ ಅಂತಂದ್ಬಿಟ್ಟು ಅವ್ರು ನಮ್ ಜೊತೆ ಇವಾಗ ಫೀಲ್ಡ್ ವರ್ಕ್ ಮಾಡ್ತಾ ಇರೋದ್ರಿಂದ ಅವ್ರು ನಾಳೆ ಒಂದು ಸ್ಟ್ಯಾಟಿಸ್ಟಿಕ್ಸ್, ಒಂದು ಮಾಸ್ಟರ್ ಪ್ಲಾನ್ ಮಾಡ್ಕೋತಾರೆ. ಆ ರೀತಿ ಆದಷ್ಟು 90% 80% ಕುಡಿಯೋ ನೀರಿಂದ ಈ 3 ತಿಂಗಳು ಜವಾಬ್ದಾರಿಯಿಂದ ನಿಭಾಯಿಸ್ಬೇಕು ಅಂತ ಒಂದು ಹೋಮ್ವರ್ಕ್ ಹಾಕೊಂಡಿದ್ವಿ. ಅಂತ ತುಂಬಾ ಅಡ್ವಾನ್ಸ್ ಟೆಕ್ನಾಲಜೀಸ್ ನ ಇಂಟ್ರೊಡ್ಯೂಸ್ ಮಾಡಿರೋದನ್ನ, ಬ್ಯಾಂಗ್ಳೂರಲ್ಲಿ ಇರೋವಂಥದ್ದು ಇನ್ನೂ ತುಂಬಾ ಚೆನ್ನಾಗಿರೋ ಅಡ್ವಾನ್ಸ್ ಟೆಕ್ನಾಲಜಿ, ಮಿಷನರೀಸೇ 2 crores ಆಗುತ್ತೆ, ಸ್ಟ್ರಕ್ಚರ್ಸ್ ಬರೀ 1.8 crore ಆಗುತ್ತೆ ಅಂತ ಇದ್ದಾರೆ. ಸೊ ಅದೆಲ್ಲ 10 months ಅಲ್ಲೋ ಹೇಗೆ ಕೆಲಸ ತಗೋಬೇಕು ಅಂತ ಇದೆಯೋ ಅದನ್ನ ಇನ್ನೂ ಬೇಗ ಅವ್ರ ಹತ್ರ ಸೂಪರ್ವೈಸ್ ಮಾಡಿ ಕೆಲಸ 12 months ಕೊಟ್ಟಿದ್ದಾರೆ ಮೇಡಮ್. ಅದರಲ್ಲಿ 2 ಕಡೆ ಇರೋದ್ರಿಂದ ಫಸ್ಟ್ ಪ್ರಿಫರೆನ್ಸ್ ಇಲ್ಲೇ ಕೊಡಕ್ಕೆ ಫಸ್ಟ್ ಪ್ರಿಫರೆನ್ಸ್ ಇಲ್ಲೇ ಕೊಟ್ಟು ಮಾಡ್ಬೇಕು ಅಂತೇಳಿ ಅದಕ್ಕೆ ನಾವು ಫಸ್ಟ್ ಇಲ್ಲಿ ಕೆಲಸ ಮಾಡಿ ಅಂತ ಪೂಜೆನೂ ಮಾಡಿಸ್ಬಿಟ್ಟಿದ್ವಿ. ಒಂದ್ಸತಿ ಅಕಸ್ಮಾತ್ 5-6 ಶವಗಳು ಬಂತು, ಎಷ್ಟು ಶವಗಳು ಒಂದ್ಸತಿ ಆ ಥರದ್ದು ಇದ್ರಲ್ಲಿ ಜಾಸ್ತಿ ಅವಕಾಶ ಇದೆ. ಇದು ನಿಮ್ಗೆ ಒಂದ್ ಒಂದೇ ಸಲ 3-4 ಜನ ನೀರು ಬಂದಿದೆ, ಪವರ್ ಲೈನ್ ಬಂದ್ಬಿಟ್ಟಿದೆ, ಹೊಸ ಲೈನ್ ಪವರ್ಸ್ ಬಂದಿದೆ. ತಮ್ಮಲ್ಲಿ ವಿನಂತಿಸೋದೇನಂದ್ರೆ ಈ ಅಂತಿಮ ಯಾತ್ರೆಗೆ ಎಲ್ರಿಗೂ ಅನುಕೂಲ ಮಾಡಿಕೊಟ್ಟಿದ್ದೀರಾ, ಅದೇ ತರ ಇನ್ನೊಂದು ಅನುಕೂಲ ಮಾಡಿಕೊಡ್ಬೇಕು ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ಈ 13 ದಿವಸ ಕಾರ್ಯಗಳು ಕೆಲವರು ಬಾಡಿಗೆ ಮನೆಗಳಲ್ಲಿ ಮಾಡೋದಿಕ್ಕೆ ಆಗೋದಿಲ್ಲ, ಸ್ವಂತ ಮನೆಗಳಲ್ಲಿ ಮಾಡ್ಕೊಳ್ತಾರೆ. ಇದಕ್ಕೆ ಸ್ವಲ್ಪ ಯಾವ್ದಾದ್ರು ಒಂದು ಸ್ಥಳ, ಒಂದು 30-40 ಸ್ಥಳ ಇದು ಮಾಡಿ ನಮಗೆ ಒಂದು ಆ ಜಾಗದಲ್ಲಿ ಮಾಡೋದಿಕ್ಕೆ ಇಲ್ಲಿ ಮಾಡೋದಿಕ್ಕೆ ಅವಕಾಶ ಇರೋದಿಲ್ಲ. ಆ ತರದ್ದು ಕಲ್ಯಾಣಿ ಇರ್ಬೇಕು. ನಂದ ಒಂದ್ ನಿಮಿಷ, ಅವರು ಏನು ಆ ತರದ್ದು ಕೇಳ್ತಾ ಇದಾರೆ, ಅವರು ತ್ರಿಸಂಗಮ ಹತ್ರ, ನದಿ ಮೂಲ ಇರೋ ಹತ್ರ, ಇಲ್ಲ ಅಂದ್ರೆ ಕಲ್ಯಾಣಿ ಇರ್ಬೇಕು. ನಮ್ಮಂತ ನೀರ್ ಇಲ್ದೇ ಇರೋ, ನದಿ ಮೂಲ ಇಲ್ದೇ ಇರೋಂತ ಜಿಲ್ಲೆ, ತಾಲೂಕಲ್ಲಿ ಅವರು ನಾವೇ ಕಲ್ಯಾಣಿನ, ಒಂದು ನೀರು ಇರುವಂತ ಕಲ್ಯಾಣಿನ ನಿರ್ಮಿಸ್ಕೊಂಡು, ಕೆರೆ ಇಲ್ಲ ಅಂದ್ರೆ ಕಲ್ಯಾಣಿನ ನಿರ್ಮಿಸ್ಕೋಬೇಕಾಗತ್ತೆ. ಅದು ಅವ್ರ ಪದ್ಧತಿ. ಪೂಜೆ ಮಾಡ್ಬೇಕು ಅಂತಂದ್ರೆ ನೀರಲ್ಲಿ ಬಿಡ್ಬೇಕು, ಶ್ರೀರಂಗಪಟ್ಟಣ ಇಲ್ಲಾಂದ್ರೆ ಕಾಶಿ ಎಲ್ಲ ಬಿಡ್ತಾರೆ. ಇಲ್ಲ ಅಂದಾಗ ಅಕಸ್ಮಾತ್ ಶಕ್ತಿ ಇರೋರು ಮಾಡ್ತಾರೆ, ಇಲ್ದೇ ಇರೋರು ಇಲ್ಲೇ ನಮ್ಗೆ ವ್ಯವಸ್ಥೆ ಮಾಡಕ್ಕೆ ಅದಕ್ಕೆ ಏನೇ ಇದನ್ನ ಶಕ್ತಿ ಇರೋರು ಶಕ್ತಿ ಇರೋರು ಮಾಡ್ತಾರೆ. ಈ 13 ದಿವಸ ಅವಕಾಶ ಇದೆ ಅಂತ ಕೆಲವು ಕಾರ್ಯಕ್ರಮಗಳಿದೆ. 13 ದಿವಸ ಇನ್ನೊಂದ್ಸತಿ ಅದು ನಾವು ಟೆಕ್ನಿಕಲ್ ಆಗಿ ಏನೆಲ್ಲ ಮಾಡಕ್ ಅವಕಾಶ ಇದೆ ಮಾಡ್ತೀವಿ. ಮಿಕ್ಕಿದ್ದು ಬೇರೆ ಜಾಗದಲ್ಲಿ ನಾವು ಸ್ವಲ್ಪ ಎಲ್ಲರೂ ಇದು ಮಾಡ್ಕೊಳ್ತಾ, ತಾವು
ಜಾಗನ ನಮ್ಗೆ ಅನುಕೂಲ ಮಾಡಿಕೊಟ್ರೆ ನಾವು ಅದ ಭಕ್ತಾದಿಗಳೆಲ್ಲ ಸೇರಿ ಇರಿ ಸರ್ ಬ್ರಾಹ್ಮಣರು ಇದರಲ್ಲಿ ಅವ್ರದೇ ಆದ 13ನೇ ದಿವಸ ಆದಾಗ ತಿಥಿಗಳು ಮಾಡ್ತಾರೆ ಮನೇಲಿ ನಿತ್ಯ ಕರ್ಮಗಳು ನಾವ್ ಹೆಂಗೆ ಮನೇಲಿ ಮಾಡ್ತೀವಿ ಹಾಗೆ ಮಾಡಲ್ಲ ಅವ್ರದೇ ಅದು ಇಲ್ಲಿ ಪ್ರತ್ಯೇಕ ಯಾವ್ದು ಇಲ್ಲ ಮೇಡಮ್. ಕಟ್ಟಡ ಇದೆ ಅಲ್ಲಿ ಅವ್ರು ಮಾಡೋದು ಹೋಗಿ ಅದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ಸರ್ವರಿಗೂ ಸುರೇಶ ನೀನ್ ಹೇಳೋದೇ ಸಪರೇಟ್ ಆಗಿ ಒಂದು ಕಟ್ಟಡ ಕಟ್ಟಿ ನಿತ್ಯ ಕರ್ಮ ಅವಕಾಶ 13ನೇ ಮಾಡ್ಕೊಡಿ ದಿವಸದ್ದು ಏನು ಕಾರ್ಯ ಡಾಕ್ಟರ್ ಅಲ್ವಾ ನೀವು? ಬನ್ನಿ, ಏನಿದು ಉಪಯೋಗ ಆಗತ್ತಾ? ಬನ್ನಿ ಬನ್ನಿ ಬನ್ನಿ, ನಿಮ್ಗೆ ಇದು ನನ್ಗೆ ಅರ್ಥ. ಆ ಕಟ್ಟಡ ಏನಕ್ಕೆ ಆಗುತ್ತೆ ಅದೇ ಈ ಸುವ್ಯವಸ್ಥೆ ಈ ಜಾಗದಲ್ಲಿ ಅಂದ್ರೆ ನಮ್ಮ ನಗರದ ಪ್ರದೇಶದಿಂದ ಹೊರಗಡೆ ಮಾಡಿರೋದು ನಮಗೆ ಸರಿ ಅನ್ಸುತ್ತೆ. ಬಟ್ ನಮಗೆ ಮೇಡಮ್ಗೆ ತಿಳಿಸ್ಬೇಕಾಗಿರೋದು ಏನಂದ್ರೆ ಈ ಕ್ರಿಮೇಷನ್ ಆದ್ಮೇಲೆ ಶ್ರಾದ್ದ ಕಾರ್ಯಕ್ರಮಗಳು ಏನಿರುತ್ತೆ, ಈ ಶ್ರಾದ್ದ ಬರಲ್ಲ, ಅದು 10 ದಿವಸದ ಕಾರ್ಯಕ್ರಮಗಳು 9, 10, 11 ವೈಕುಂಠ ಸಮಾರಾಧನೆ. ಇದಕ್ಕೆ ಪ್ರತ್ಯೇಕವಾಗಿ ನೀವು ಹೇಳ್ದಂಗೆ ನೀರಿನಿರೋ ಜಾಗದಲ್ಲಿ ಹತ್ತಿರದಲ್ಲಿ ಸಮೀಪದಲ್ಲಿ ರೆಸಿಡೆನ್ಷಿಯಲ್ ಏರಿಯಾಸ್ ಅಲ್ಲಿ ಯೂಶಲಿ ಅಂದ್ರೆ ಸ್ವಲ್ಪ ಸಿಟಿಯಿಂದ ಹೊರಗಡೆ ಮಾಡಿದ್ರೆ ನೀವು ಸ್ವಲ್ಪ ಪಾರಂಡಳ್ಳಿ PDO ನಮ್ಮ ಪಂಚಾಯತ್ ಆಫೀಸ್ ಆ ಕಡೆ ಕೆರೆ ಇದೆ, ಅಲ್ಲಿ ಸ್ವಲ್ಪ ಚಿಕ್ಕದಾಗಿ ನೀವು ನಮ್ಗೆ ಜಾಗ ಮಾಡಿಕೊಟ್ರೆ ನಾವು ಕಟ್ಕೊಂಡು ಕಟ್ಕೊಳ್ತೀವಿ. ಅದೊಂದು ಯಾವತ್ತೂ ಮೇಡಮ್ ನಿಮ್ಗೆ ಯಾಕಂದ್ರೆ ನಮ್ಮ ಬ್ರಾಹ್ಮಣರಿಗೆ ಮತ್ತೆ ಬೇರೆಯವರು ಈ ಲಿಂಗಾಯತರು ಇವ್ರಿಗೂ ನಾನು ಆ ಜಾಗನ ಗುರ್ತಿಸಿ ನಿಮ್ಗೆ ಅದು ಸೌಕರ್ಯ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇಲ್ಲೂ ಮಾತಾಡ್ಲಿ ಇವರು ರಮೇಶ್ ಜೈನ್. ಇದೇ ಇನ್ನೊಂದು ಯಾಕೆ ಅಂತ ಇಲ್ಲ, ಇದು ನಮಗೆ ವೆರಿ ವೆರಿ ಎಸೆನ್ಷಿಯಲ್ಲು. ಪೊಲ್ಯೂಷನ್ನು ಇದು ಅದೆಲ್ಲ ಒಂದು ಕಡೆ, ಇಕನಾಮಿಕಲ್ ಬರ್ಡನ್ ಒಂದು ಕಡೆ. ಒಂದು ಇದು ಕ್ರಿಮೇಟೋರಿಯಂ ಒಂದು ಮಾಡಬೇಕಾದ್ರೆ ಇಟ್ ಟೇಕ್ಸ್ ಅಟ್ಲೀಸ್ಟ್ 15,000 to 20,000 ರುಪೀಸು. ಬಟ್ ಇಲ್ಲಿ ಮಾಡಿದರೆ ಈವನ್ ಇಫ್ ದ ಫಿಕ್ಸ್ ಸಮ್ ಚಾರ್ಜಸ್ಸು ಅದು ಕಮ್ಮಿ ಇರುತ್ತೆ, ಭಾಳ ಅನುಕೂಲ ಆಗುತ್ತೆ. ಒಂದು ಎರಡನೇದು ನಮಗೆ ಏನಂದರೆ ಈ ಫೈರ್ ವುಡ್ಡು ಬ್ರಿಕ್ಸ್ ಎಲ್ಲ ಫೈರ್ ಎಲ್ಲ ಯೂಸ್ ಮಾಡ್ತೀವಿಲ್ಲ, ಅವು ಮಾಡಿದರೆ ಹಿಂಸೆ, ಇದು ಬಂದು ಅಹಿಂಸೆನಿಂದ ಮಾಡ್ಬೋದು. ಸೊ ಈ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ನಾವು ಜೈನ್ಸ್ ಪರವಾಗಿ ವಿ ಆರ್ ವೆರಿ ವೆರಿ ಒಬ್ಲೈಸ್ಡ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಮ್ಯಾಮ್. ಥ್ಯಾಂಕ್ ಯು. ಮಾಡಲೇಬೇಕು, ಇದಾಗಿದ್ರೆ ನಮ್ಗೆ ಇನ್ನೂ ಅನುಕೂಲ. ರೀತ್ಯೂಲ್ಸ್ ಅಂದ್ರೆ ಏನೇನಿದೆ ಅಲ್ಲಪ್ಪ, ಇಂಥ ಜಾಗದಲ್ಲಿ ಬಂದು ಯಾರಾದ್ರೂ ಎಲ್ಲ